ಟಿವಿಯಿಂದ, ಪತ್ರಿಕೆಯಿಂದ, ಡಿಜಿಟಲ್ ಮೀಡಿಯಾದಿಂದ ಆಗಮಿಸಿದ್ದೀರಿ. ಎಲ್ಲ ಪ್ರೀತಿಯ ಮಾಧ್ಯಮ ಮಿತ್ರರಿಗೂ ಧನ್ಯವಾದಗಳು, ಆತ್ಮೀಯವಾದ ಸ್ವಾಗತ. ಹಾಗೂ ಸಾಕಷ್ಟು ಜನ ಸ್ನೇಹಿತರು ಸೇರಿದಿರಿ, ವೆಲ್ ವಿಶಸ್ ಬಂದಿದ್ದೀರಿ. ನಿಮ್ಮ ಅನುಪಮ ಭಟ್ ಕಡೆಯಿಂದ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇವತ್ತಿನ ಕಾರ್ಯಕ್ರಮ ಶುರು ಮಾಡೋಣ. ಇದೇ ಫೆಬ್ರವರಿ 6ನೇ ತಾರೀಕು ಬಿಡುಗಡೆ ಆಗ್ತಾ ಇರುವಂಥ ಒಂದು ಸಿಕ್ಕಾಪಟ್ಟೆ ಪವರ್ಫುಲ್ ಆಗಿ, ರಾ ಆಗಿ, ಇಮೋಷನ್ಸ್ ಜೊತೆಗೆ ಲೇಪನಗೊಂಡಿರುವಂತಹ ಸಿನಿಮಾನೇ ಕರಿಕಾಡ. ಕಾಡ ನಟರಾಜ್ ಅವರ ಮೊದಲ ಸಿನಿಮಾ. ಚಂದನವನಕ್ಕೆ ಎಂಟ್ರಿ ಕೊಡ್ತಾ ಇರುವಂತಹ ಸಿನಿಮಾ ನಾಯಕ ನಟರಾಗಿ. ಕೆ ವೆಂಕಟೇಶ್ ಅವರ ನಿರ್ದೇಶನದಲ್ಲಿ ರಿದ್ದಿ ಎಂಟರ್ಟೈನ್ಮೆಂಟ್ಸ್ ಲಾಂಛನದಲ್ಲಿ ದೀಪ್ತಿ ದಾಮೋದರ್ ಅವರು ನಿರ್ಮಾಪಕಿಯಾಗಿ ನಮ್ಮ ಮುಂದೆ ತರ್ತಾ ಇರುವಂತಹ ಸಿನಿಮಾ ಕರಿಕಾಡ. ಕರಿಕಾಡ ಆ ಹೆಸರು ನೋಡ್ತಿದ್ದ ಹಾಗೆ ಒಂದು ಕಡೆ ಗಜ, ಇನ್ನೊಂದು ಕಡೆ ವರಹ. ಇದೊಂಥರ ಶುಭ ಶಕುನ ಅಂತ ಅನ್ಸುತ್ತೆ, ಆದರೆ ಲಾಂಛನ ಅಂತ ಅನ್ಸುತ್ತೆ. ಪ್ರತಿ ಬಾರಿ ಆನೆ ಅಂದರೆ ಗಜ ಕಾಣಿಸ್ಕೊಂಡಾಗ ಅದೇನೋ ಒಂದು ಗುಡ್ ಲಕ್ ತಂದಿದೆ ಸಿನಿಮಾಗೆ. ವರಾಹ ಕಾಣಿಸ್ಕೊಂಡಾಗ್ಲೂ ಅದೇ ರೀತಿನೇ. ಅದಕ್ಕೆ ಉದಾಹರಣೆ ಅಂತ ಹೇಳೋದಾದ್ರೆ ಕಾಂತಾರ ಆಗಿರ್ಬೋದು. ಇನ್ನು ಗಜದ ವಿಚಾರ ಬಂದಾಗ ಗಜ ಅನ್ನೋ ಸಿನಿಮಾನೇ ಆಗಿರ್ಬೋದು, ಗಜಕೇಸರಿ ಸಿನಿಮಾ ಆಗಿರ್ಬೋದು. ಹೀಗೆ ಒಂದು ರೀತಿ ಗುಡ್ ಲಕ್ ಚಾಮ್ ಈ ಎರಡು ವಿಚಾರಗಳು ಹೊಂದಿದೆ ಅಂತ ಹೇಳ್ಬೋದು. ಆದರೆ ಇದು ಈ ಸಿನಿಮಾಗೆ ಬರೀ ಗುಡ್ ಲಕ್ ಚಾರ್ಮ ಖಂಡಿತವಾಗಿರಲ್ಲ. ಕಾಡಿನ ಸುತ್ತಮುತ್ತ ಒಂದು ಅದ್ಭುತವಾದಂಥ ಇಮೋಷನ್ಸ್, ಎಂಟರ್ಟೈನ್ಮೆಂಟ್ ತುಂಬಿರುವಂತಹ ಕತೆ ಕರಿಕಾಡ. 3 ಜನ ಅವ್ರ ಪ್ರೀತಿಯಿಂದ ಲಾಂಚ್ ಅಂತ ಹೇಳೋದ್ರ ಮೂಲಕ ಆಶೀರ್ವಾದ ಮಾಡೋದ್ರ ಜೊತೆಗೆ ಇವತ್ತು ಕರಿಕಾಡ ಸಿನಿಮಾದ ಟ್ರೈಲರ್ನ ನಾವು ನೋಡೋಣ. ಸೊ ಸರ್, ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಸ್ಯಾಮ್ ಕಬೀರ್ ಅವರು, ವಾಸುದೇವ್ ಸರ್ ಅವರು ಹಾಗೂ ಗಣೇಶ್ ಸರ್ ಅವರು 3 ಜನ ವೇದಿಕೆಯ ಜೊತೆ ಆಗ್ತಾ ಇದೇ ಸಂದರ್ಭದಲ್ಲಿ ಐ ವುಡ್ ಲೈಕ್ ಟು ಥ್ಯಾಂಕ್ ಬಿಗ್ ಬಾಸ್ಕೆಟ್ ಹಾಗೂ ಟ್ರೆಂಡ್ಸ್, ವಿಂದ್ಯಾ ಹಾಗೂ ಬಿಸ್ಮಿ ಅವರು. ಇವತ್ತು ಕಾರ್ಯಕ್ರಮದಲ್ಲಿ ಅವ್ರ ಜೊತೆಗಿಲ್ಲ, ಬಟ್ ಅವ್ರ ಸಪೋರ್ಟ್ ಕೂಡ ತುಂಬಾ ದೊಡ್ಡದಾಗಿದೆ. ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳ್ತಾ ಸರ್, ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ಬೀಯಿಂಗ್ ಅ ಮೇಜರ್ ಪಾರ್ಟ್ ಆಫ್ ಕರಿಕಾಡ. ಇವತ್ತು ಬಿಡುವು ಮಾಡಿಕೊಂಡು ನಮ್ಮ ಕಾರ್ಯಕ್ರಮಕ್ಕೆ ಕೂಡ ಬಂದಿದ್ದೀರಾ. ಐ ವುಡ್ ರಿಕ್ವೆಸ್ಟ್ ಯು, ನಮ್ಮ ಕಾಡ ನಟರಾಜ್ ಅವರ ಈ ಪ್ರಯತ್ನ, ವೆಂಕಟೇಶ್ ಅವರ ನಿರ್ದೇಶನದಲ್ಲಿ ಬರ್ತಾ ಇರುವಂಥ ಈ ಸಿನಿಮಾಗೆ ಆಲ್ ದಿ ಬೆಸ್ಟ್ ಹೇಳ್ತಾ, ಲಾಂಚ್ ಅಂದರೆ ವಿ ಕ್ಯಾನ್ ಹ್ಯಾವ್ ಎ ಲುಕ್ ಅಟ್ ದ ಟ್ರೈಲರ್. Wish you all the best, Nataraj and team, and Deepti Damodar. This movie will be a hit. Definitely, we will all, with you, will pray for the God to ensure you will be walking the advertisement and what you are doing in the marketing. Basically, marketing, Nataraj, we have seen him as a marketing man. So, apart from hero, the other part also is a marketing man. That shows your various advertisements, the way the things are going. We are really, it is something which unimaginable. We will be seeing that rocking on the screen and across South, especially, which I would like to tell, the movie which the song, more than a Kannada format, Tamil format is going to be a real hit. Which I see the video, that Kutiru, one more song which we have not seen. And the movie, the song which I saw now, the emotion that really touches the heart. Sentiment. Heart of sentimentally, it touches the heart of any family member. Yes. There is something which is Nataraj and team. It's really great to see, on the music. Really, I'm not a movie favorite, but the music which really touches the heart. The sound and the musician background, it's really great. Thank you. Thank you. So, and that's the first movie which we ನಾವೇನು ನೋಡ್ಬೇಕಂದಾಗ ಒಂಥರ ಫಸ್ಟ್ ಮೂವಿನ ಡಿಫ್ರೆಂಟ್ ಆಗಿ ನೋಡ್ತೀವಿ ಅಲ್ಲೂ. ಬಟ್ ದಿಸ್ ವಿಲ್ ಬಿ ಡಿಫ್ರೆಂಟ್, ಇಸ್ ನಾಟ್ ಎ ಫಸ್ಟ್ ಮೂವಿ. It's something will be Thank you. It's waiting for others to see. Thank you. Thank you. So we say it together On the count of on 3, the count of 3, okay? 2, 1. Thank you. Wish you all the best. Launch. Launch. No, one photograph. Thank you. Thank you, sir. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ನಾನು ಮೊದಲು ಹೇಳಿದಂಗೆ ಈ ಮೂವಿಯಲ್ಲಿ 2 ಶೇಡಲ್ಲಿ ಕಾಣಿಸ್ಕೊತಾ ಇದ್ದೀನಿ. ಎಲ್ಲ ಆ್ಯಕ್ಟ್ರಿಗೆ ಏನಾದ್ರು ನಾವು ಮಾಡಬೇಕು, ಅಚೀವ್ ಮಾಡುವಂಥ ಕ್ಯಾರೆಕ್ಟರ್ಸ್ ಇರಬೇಕಂತ ನಾವು ಬಯಸ್ತಾ ಇರ್ತೀವಿ. ಆ ಥರದ ಒಂದು ಕ್ಯಾರೆಕ್ಟರ್ ವೆಂಕಟೇಶ್ ಅವರು ನನಗೆ ಕರೆದು ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. 2 ಶೇಡಲ್ಲಿ ಕಾಣಿಸ್ಕೊತಾ ಇದ್ದೀನಿ ನಾನು.
ತುಂಬಾ ಅದ್ಭುತವಾಗಿದೆ. ನಾನ್ಯಾಕೆ ಪದೇ ಪದೇ ಹೇಳ್ತಿದ್ದೀನಿ ಅಂದರೆ, ನಾವು ಮಾಡಿದಂಥ ಎಲ್ಲ ಸೀನ್ಸ್ ನನಗೆ ತುಂಬ ಇಷ್ಟವಾದದ್ದು. ಅಂದರೆ ಎಲ್ಲೂ ಕೂಡ ಲ್ಯಾಗ್ ಆಗದೆ ತುಂಬ ಶಾರ್ಟಲ್ಲಿ ಈ ಸೀನ್ ಈ ಥರನೇ ಬರಬೇಕು, ಒಂದೊಂದು ಸೆಕೆಂಡ್ ಕೂಡ ಡೈರೆಕ್ಟರ್ ತುಂಬ ಯೋಚನೆ ಮಾಡಿದ್ದಾರೆ. ಹಾಗಾಗಿ ನಾವು ಮಾಡಿದ ಸೀನೆಲ್ಲ ಹಂಗಿರ್ಬೇಕಾದ್ರೆ ಈ ಮೂವಿನೂ ಹಂಗೇನೆ ಇರುತ್ತೆ ಅಂತ ಅನ್ಕೋತಿದ್ದೀನಿ ನಾನು. ಸೊ ಹಾಗಾಗಿ ಒಳ್ಳೆದಾಗಲಿ, ಗುಡ್ ಲಕ್ ಕರಿಕಾಡಕ್ಕೆ. ನಾನು ಸಣ್ಣಕ್ಕಾಗಲಿಲ್ಲ ಅಂದರೆ ಹೀರೋ ಜೊತೆ ಇನ್ನೊಂದೆರಡು ದಿನ ಹಾಕ್ಬೇಕಲ್ಲ. ಸರ್ ಎಲ್ಲರಿಗೂ ನಮಸ್ಕಾರ. ನಾನು ಸಿನಿಮಾ ಪೂರ್ತಿ ಇದ್ದೀನಿ ಸರ್, ಟ್ರೈಲರಲ್ಲಿ ಇಲ್ಲ ಅಷ್ಟೇ. ಏ ಬ್ಲ್ಯಾಕ್ ಆಗಿದ್ದು ಕಾಣಲಿಲ್ಲ, ಫುಲ್ ಕಪ್ಪಿತ್ತು ಕಾಣಲಿಲ್ಲ. ಇಲ್ಲ, ಸಿನಿಮಾ ಸ್ಟ್ರೆಂತ್ ಕಾಣ್ತಿದೆ ಟ್ರೈಲರಲ್ಲಿ. ಭಾಳ ಖುಷಿ ಆಯಿತು ಟ್ರೈಲರ್ ಸೌಂಡ್ ಅಲ್ಲ. ಈ ಬಿರುಗಾಳಿ ತಂಗಾಳಿ ಮಧ್ಯೆ ತುಂಬ ಸುಂಟರಗಾಳಿಗಳಿದ್ದೀವಿ ಸಿನಿಮಾದಲ್ಲಿ. ಸಿನಿಮಾ ನೋಡಿ ಗೊತ್ತಾಗುತ್ತೆ. ಆಮೇಲೆ ಭಾಳ ಖುಷಿ ಆಯಿತು ಸರ್. ಈ ರತುನಿ ಸಾಂಗ್ ನೋಡಿದ್ರಲ್ಲ, ಇದಕ್ಕೆ ಆ್ಯಕ್ಚುಲಿ ಒಂದಿನ ಮುಂಚೆನೇ ಒಂದು ಹಾಫ್ ಡೇ ನನ್ನ ರಿಹರ್ಸಲ್ ಕರೆಸಿದ್ರು. ಡ್ಯಾನ್ಸ್ ಬರಲ್ಲ, ಏನು ರಿಹರ್ಸಲ್ ಕರೆಸಿದ್ರು ವೇಸ್ಟೇ. ಬಟ್ ಆದರೂ ಹೋದೆ. ಅವರು ಒಂದು ಸ್ಕ್ರಿಪ್ಟ್ ಕೊಟ್ಬಿಟ್ಟು, ಸರ್ ಇದರಲ್ಲಿರೋ ಲಿರಿಕ್ಸ್ನ ನೀವು ಪ್ರಾಕ್ಟೀಸ್ ಮಾಡಬೇಕು ಸರ್. ಅದು ಕನ್ನಡನೂ ಅಲ್ಲ. ಶಶಾಂಕ್ ಸರ್, ನೀವು ಇದಕ್ಕೆ ಉತ್ತರ ಇಲ್ಲಿ ಕೊಡಬೇಕು, ಅದು ಏನು ಲಿರಿಕ್ ಅನ್ನೋದು ಹೇಳ್ಬೇಕು ನೀವು. ಒಟ್ಟಿನಲ್ಲಿ ಸುಮ್ಮನೆ ಸಿಂಕ್ ಮಾಡಿದ್ದೀನಿ ಅಷ್ಟೇ. ಏನು ಹೇಳಿದ್ರೆ ನನಗೆ ಗೊತ್ತಿಲ್ಲ. ತುಂಬ ಮಜಾ ಮಾಡಿದ್ದೀವಿ. ಸಿನಿಮಾ ತುಂಬ ತುಂಬ ಇಷ್ಟಪಟ್ಟು ಮಾಡಿದ್ದೀವಿ ಸರ್. ನಿಮ್ಮ ಪ್ಯಾಷನ್ನು ಬರೀ ಸಿನಿಮಾ ಫಸ್ಟ್ ಕಾಪಿ ತೆಗೆಯೋವರೆಗೂ ಅಲ್ಲ, ತುಂಬ ಪ್ರಮೋಷನ್ ಮಾಡೋದ್ರಲ್ಲೂ ಸಹ ಗೊತ್ತಾಗ್ತಾ ಇದೆ. ತುಂಬ ಕಡೆ ರೀಚ್ ಆಗಿದೆ. ಸಿನಿಮಾನ ತುಂಬ ಎಕ್ಸ್ಪೆಕ್ಟ್ ಮಾಡ್ತಾರೆ. ನಾವು ಬೇರೆ ಕಡೆ ಶೂಟ್ ಹೋದಾಗಲೂ ಕೇಳ್ತಿರ್ತಾರೆ. ಸೊ ಐ ಹೋಪ್ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ ಇಷ್ಟ ಆಗುತ್ತೆ ಎಲ್ರಿಗೂ ಅಂತ. ಥ್ಯಾಂಕ್ ಯು ವೆರಿ ಮಚ್ ಸರ್. ನನ್ನ ಪಾತ್ರ ಹೀರೋ ಸ್ನೇಹಿತ ಸರ್. ನಾನು ಹೌದು ಸರ್. ಸಿನಿಮಾ ಪೂರ್ತಿ ಅಂದರೆ ಸಿನಿಮಾ ಪೂರ್ತಿ ಹೀರೋ ಒಳ್ಳೇದಕ್ಕೂ ಕೆಟ್ಟದಕ್ಕೂ ಎಲ್ಲದಕ್ಕೂ ಏನಂತೀರ ಅಂದರೆ ವಿತೌಟ್ ಎನಿ ಏನಂತಾರೆ ವಿತೌಟ್ ಎನಿ ಅನ್ಕಂಡೀಷನಲ್ ಸಪೋರ್ಟ್ ಹೀರೋಗೆ. ಇದರಲ್ಲಿ ನಂದು ಎಲ್ಲ ವಿಚಾರಗಳು ನೆಗೆಟಿವ್ ಪಾಸಿಟಿವ್ ಏನೇ ಮಾಡಲಿ ಜೊತೆಗಿರ್ತೀವಿ ಸರ್. ಅದು ಒಳ್ಳೆ ಸ್ನೇಹಿತ ಸರ್ ಹೀರೋಗೆ. ಅಣ್ಣ ನನಗೆ ಯಾವ ಪಿಕ್ಚರಲ್ಲಿ ಇಷ್ಟು ಪ್ರಶ್ನೆ ಕೇಳಿದ್ರೆ ಸರ್ ಚೆನ್ನಾಗಿದೆ ಸರ್. ಇದೆ ನೆಕ್ಸ್ಟ್ ನೋಡಿ, ಇನ್ನೂ ಇದೆ, ಇಲ್ಲಿಗೆ ನಿಂತಿಲ್ಲ, ಇನ್ನೂ ಸಾಕಷ್ಟು ಬಿಡ್ತಾ ಇರ್ತೀವಿ. ಅದೆಲ್ಲ ಬರ್ತೀವಿ ಸರ್. ಥಿಯೇಟರ್ ನೋಡಿ, ಫುಲ್ ಸಿನಿಮಾ ಇದ್ದೀವಿ. ನಾನು ಅವರೆಲ್ಲ ನೆಗೆಟಿವ್ ಪಾಸಿಟಿವ್ ಸಿನಿಮಾ ಮೈನಸ್ ಇಂಟು ಮೈನಸ್ ಪ್ಲಸ್ ಮೈನಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಅವ್ರು ಕನ್ಫ್ಯೂಸ್ ಮಾಡ್ಬಿಟ್ಟು ನೆಕ್ಸ್ಟ್ ಕ್ವೆಶ್ಚನ್ ತಲೆಗೆ ಬರಬಾರ್ದು ಆ ರೀತಿ. ಬಟ್ ವಿಜಯ್ ಚಂಡೂರ್ ಅವ್ರಿಗೆ, ಯಶ್ ಶೆಟ್ಟಿ ಅವರಿಗೆ ಇಬ್ರಿಗೂ ಥ್ಯಾಂಕ್ ಯು. ಇಬ್ರು ಆಲ್ರೆಡಿ ಇನ್ವಿಟೇಷನ್ ಬಹಳ ಸೂಪರ್ ಆಗಿ ಮಾಡಿದೀರಾ. ಎಲ್ಲ ಹಾಡುಗಳು ತುಂಬಾ ಚೆನ್ನಾಗಿದೆ. ಕರಿಕಾಡದ ಜರ್ನಿ ಹೇಗಿತ್ತು ಅಂಡ್ ನಿಮ್ಮ ಫೇವ್ರೆಟ್ ಹಾಡು ಯಾವುದು ಎಲ್ಲ ತಿಳಿಸ್ಬಿಡಿ. ಮೊದಲಿಗೆ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಗುರು ಹಿರಿಯ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳು. ಸೊ ಕರಿಕಾಡ, ನಾವು ಇವಾಗಲೇ ಇದು ಕಡೆಯ ಪ್ರೆಸ್ ಮೀಟು. ಇನ್ನೇನು ಫೆಬ್ರವರಿ 6ನೇ ತಾರೀಕಿಗೆ ನಿಮ್ಮ ಮುಂದೆ ನಮ್ಮ ಎಕ್ಸಾಮ್ನ ರಿಸಲ್ಟ್ಗೋಸ್ಕರ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಈ ಕರಿಕಾಡ ಸಿನಿಮಾ ಒಂದು ಅದ್ಭುತವಾಗಿರುವಂತಹ ಬ್ಯೂಟಿಫುಲ್ ಮೆಮೊರೇಬಲ್ ಜರ್ನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನಾನು ಆಕ್ಚುಲಿ ಈ ಸಿನಿಮಾಗೆ ಬಂದಿದ್ದು, ನಾನು ಆಗಲೇ ಹೇಳಿದ ಹಾಗೆ ಮುಂಚಿನ ಪ್ರೆಸ್ ಮೀಟಲ್ಲಿ ಹೇಳಿದ ಹಾಗೆ, ನಾನು ಬರೀ ಬ್ಯಾಕ್ಗ್ರೌಂಡ್ ಸ್ಕೋರ್ ಕಂಪೋಸರ್ ಆಗಿ ಬಂದಿದ್ದೆ. ಡೈರೆಕ್ಟರ್ ಸರ್, ನಮ್ಮ ವೆಂಕಟೇಶ್ ಸರ್ ಜೊತೆ ಜರ್ನಿ ಮಾಡ್ತಾ ನಾನು ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡ್ಬೇಕಾದ್ರೆ ನಟರಾಜ್ ಸರ್ ಮತ್ತೆ ನಮ್ಮ ಡೈರೆಕ್ಟರ್ ಸರ್ ಇಬ್ರು ಯೋಚನೆ ಮಾಡಿಕೊಂಡು ಇಲ್ಲಿ ಒಂದು ಸಿಚುಯೇಷನ್ಸ್ಗಳಿಗೆ ಸಾಂಗ್ ಮಾಡೋಣ. ಈ ಬರುತ್ತೆ ಒಂದು ಅದ್ಭುತವಾಗಿರುವಂತಹ ಪ್ರೀ ಕ್ಲೈಮ್ಯಾಕ್ಸ್ ಸಿಚುಯೇಷನ್, ಅಲ್ಲಿ 2 ಹಾಡುಗಳು ಮೂಡಿ ಬರುತ್ತೆ. ಹಾಗೆ ನೀವೆಲ್ಲರೂ ಅಂದ್ರೆ ಎಲ್ಲರೂ ಇಷ್ಟಪಟ್ಟು ಹಾರೈಸಿರುವಂತಹ ರತಿನಿ ಹಾಡು ಈಗಾಗಲೇ ನೋಡಿದ್ದೀರಾ. ಅದು ಕೂಡ ನಾನೇ ಕಂಪೋಸ್ ಮಾಡಿರುವಂತಹ ಹಾಡು. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಸೊ ಎಸ್, ಅದು ನನ್ನ ಇವಾಗ ಮೇಡಮ್ ಕೇಳಿದ ಹಾಗೆ
ನನ್ನ ಹಾಡು ಎರಡು ಹಾಡು ಫೇವ್ರೇಟ್. ರತುನಿ ಅಫ್ಕೋರ್ಸ್ ನನ್ನ ಫೇವ್ರೇಟ್. ಅದ್ರಲ್ಲಿ ಎಲ್ಲರ ಮನಸ್ಸು ಗೆಲ್ಲುವಂತಹ ಹಾಡು, ಎಲ್ಲರಿಗೂ ಅಳಿಸಿ ಈಚೆ ಕಳಿಸಿ ಇದರ ಗುಂಗಲ್ಲೇ ಇನ್ನೂ ಒಂದು 5-6 ದಿನ ಟ್ರಾವೆಲ್ ಮಾಡುವಂತಹ ಹಾಡುಗಳಿದೆ. ಎರಡು ಬಹಳ ಅದ್ಭುತವಾಗಿ ನಮ್ಮ ಡೈರೆಕ್ಟರ್ ಸರ್ ಬರೆದಿದ್ದಾರೆ. ಇದು ಆಕ್ಚುಲಿ ಒಂದು ಸಾಂಗು ನಮ್ಮ ಯಕ್ಷಗಾನ ಕಲಾವಿದರ ವೋಕಲ್ಸ್ ಅವ್ರದ್ದು ಒಂದು ಶೈಲಿ ಇರುತ್ತಲ್ಲ ಹಾಡುವಂತಹ ಹಾಡು, ಆ ಶೈಲಿಗೆ ಒಂದು ಪ್ರಯತ್ನ ಪಡೋಣ ಅಂತ ಅಂದ್ಬಿಟ್ಟು ಸರ್ಗೆ ಮತ್ತೆ ಡೈರೆಕ್ಟರ್ ಸರ್ಗೆ ಕೇಳಿದಾಗ ಅವ್ರು ಎಸ್ ಅಂತ ಕೊಟ್ಟದಕ್ಕೆ ಅದನ್ನ ಆ ಶೈಲಿಯಲ್ಲಿ ನಾನು ಹಾಡಿದ್ದೀನಿ. ಅದೊಂದು ಜಸ್ಟ್ ಒಂದು ತುಣುಕು ಮುತ್ತಿನ ತೇರಾ ಕನಸ ಕಂಡೇ ನಾಯಿ ದಿನ ಕಪ್ಪಾದ ಮೇಘ ಮುಗಿಲೆ ಮುಚ್ಚಿತಾಯಿ ದಿನ ಕಾಲಿ ಕತ್ತಲೆ ತಳ್ಳಿದ ಹಾಗೆ ಬೇಕೊಂದು ಅಪ್ಪುಗೆ ಅವ್ವನ ಹಾಗೆ ಬಿಟ್ಟು ಬಿಡೋ ನೀ ಜವರಾಯ, ಬಿಟ್ಟು ಹೋಗೋ ನೀ ಜವರಾಯ. ಥ್ಯಾಂಕ್ ಯು ಸೊ ಮಚ್. ಇದೇ ಟೈಮಲ್ಲಿ ರತುನಿದು ಒಂದು ಲೈನ್ ಮುಗಿ ಆಗಿದೆ ಸರ್, ಆ ಫ್ಲೇವರ್ ಚೇಂಜ್ ಆಗಿದೆ. ರತುನಿ 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 ನೀ ಕನ್ಯಾ ದಾಸಿ ರಮಣಿ, ರತುನಿ 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 ಬಾ ಗೊತ್ತು ನಿಂಗೆ ಕಂಪನಿ. ಇದು ನಮ್ಮ ಜರ್ನಿ. ಅಂಡ್ ಇದೇ ಫೆಬ್ರವರಿ 6ನೇ ತಾರೀಕು ನನ್ನ ಸಿನಿಮಾ ಕರಿಕಾಳ ನಿಮ್ಮೆಲ್ಲರ ಮುಂದೆ ತೆರೆ ಕಾಣ್ತಾ ಇದೆ. ನಿಮ್ಮ ನೆಚ್ಚಿನ ಚಿತ್ರಮಂದಿರಕ್ಕೆ ಹೋಗಿ, ದಯವಿಟ್ಟು ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಅಂತ ಕೇಳ್ಕೊಳಕ್ ಇಷ್ಟಪಡ್ತೀನಿ. ಯಾರಿಗೂ ನೀವು ಕೊಡುವಂತಹ ಟಿಕೆಟ್ ಜೊತೆ ಪಾಪ್ಕಾರ್ನ್ ಖರ್ಚುನು ನಾವೇ ನೋಡ್ಕೊಂಡಿದೀವಿ ಸಿನಿಮಾದಲ್ಲಿ. ಅಷ್ಟು ಭರವಸೆ ನಾನು ಕೊಡಕ್ ಇಷ್ಟಪಡ್ತೀನಿ. ಇದನ್ನ ನಾನು ಮನಸ್ಸು ಮುಟ್ಕೊಂಡು ಹೇಳ್ತಿದ್ದೀನಿ, ಅಷ್ಟು ಚೆನ್ನಾಗಿದೆ. ನಾನು ಕಾಟಾಚಾರಕ್ಕೆ ಹೇಳ್ತಾ ಇಲ್ಲ. ಡೆಫಿನೆಟ್ಲಿ ನಿಮ್ಮೆಲ್ಲರ ಮನಸ್ಸನ್ನ ಕರಿಕಾಳ ಸಿನಿಮಾ ಗೆಲ್ಲತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ವೆರಿ ಮಚ್. ಜೈ ಶ್ರೀರಾಮ್. ಇವ್ರ ವಾಯ್ಸ್ ನಲ್ಲಿ ಏನ್ ಪವರ್ ಇತ್ತು, ಆ ಒಂದು ಮ್ಯಾಜಿಕ್ ಇತ್ತಲ್ವಾ, ಅಂತ 10 ಪಟ್ಟು ಜಾಸ್ತಿ ಮ್ಯಾಜಿಕ್ ಸಿನಿಮಾ ಕಂಪ್ಲೀಟ್ ಆಗಿ ತೆರೆ ಕಾಣುವಾಗ ಸಿಗುತ್ತೆ ಅನ್ನೋ ನಂಬಿಕೆಯೊಂದಿಗೆ ಶುಭಾಶಯಗಳು, ಶುಭವಾಗಲಿ ಅಂತ ವಿಶ್ ಮಾಡ್ತೀವಿ ಸರ್. ಜಯನವರೇ, ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಬಂದಿರುವಂತಹ ಎಲ್ಲ ಪ್ರೆಸ್ನವ್ರಿಗೂ, ಗುರು ಹಿರಿಯರಿಗೂ ನನ್ನ ನಮಸ್ಕಾರಗಳು. ಸೊ ತುಂಬ ಎಕ್ಸೈಟ್ ಆಗಿದ್ದೀವಿ. ನಮ್ಮ ಕೆಲಸವನ್ನು ನಾವು ಮಾಡಿದ್ವಿ. ಇನ್ನೇನಿದ್ರು ನಿಮ್ಮ ಆಶೀರ್ವಾದ ಬೇಡೋಕೆ ಇದು ಕೊನೆ ಪ್ರೆಸ್ ಮೀಟು. ಸೊ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಕರಿಕಾಳ ಇಡೀ ಚಿತ್ರತಂಡಕ್ಕೆ ಬೇಕು ಅಂತ ಕೇಳ್ಕೊತಾರೆ. ನಮಸ್ಕಾರ. ಥ್ಯಾಂಕ್ ಯು ಇಬ್ರಿಗೂ. ವೆಂಕಟೇಶ್ ಸರ್, ಪ್ರತಿ ಬಾರಿ ನಾವು ಭೇಟಿಯಾದಾಗ ಕಾರ್ಯಕ್ರಮದಲ್ಲಿ ಒಂದೊಂದು ಜಲಕಲ್ಲೂ ಹೊಸ ರೀತಿಯ ವಿಷಯಗಳನ್ನ ಬಿಟ್ಕೊಡ್ತಾ ಇದ್ದೀರಾ. ಕರಿಕಾಳ ಟೋಟಲ್ ಆಗಿ ಏನು ಸರ್? ನಾನು ಲಾಸ್ಟ್ ಟೈಮ್ ಒಂದು ಮೀಟಿಂಗಲ್ಲಿ ಹೇಳ್ತಾ ಇದ್ದೆ, ಕರಿಕಾಳ ಅನ್ನೋ ಒಂದು ಹಬ್ಬದ ಊಟ ಅಂತ. ಸೊ ಒಂದು ಎಲೆನ ಒಂದು ಬಾಳೆಹಣ್ಣು ಹಾಸಿದ ಅರ್ಧದಲ್ಲಿ ಎಲ್ಲ ಉಪ್ಪಿನಕಾಯಿಯಿಂದ ಸ್ವೀಟ್ಸಿಂದ ಎಲ್ಲ ಆ ಬಾಳೆಹಣ್ಣು ಹೇಗೆ ತುಂಬಿರುತ್ತೋ ಹಾಗೆ ಇರುತ್ತೆ ಕರಿಕಾಳ. ಸೊ ಸ್ವೀಟ್ ಇಷ್ಟ ಆದಾಗ ಸ್ವೀಟ್ ಇಷ್ಟ ಆಗುತ್ತೆ, ಖಾರ ಇಷ್ಟ ಆದ್ರೆ ಖಾರ ಇಷ್ಟ ಆಗುತ್ತೆ. ಸೊ ಎಲ್ಲ ಎಲಿಮೆಂಟ್ಸ್ನ ಹೊಂದಿರುವಂಥ ಒಂದು ಸಿನಿಮಾ ಕರಿಕಾಳ. ಎರಡು ಸಮಾನಾಗಿದೆ ಸರ್. ಆ್ಯಕ್ಚುಲಿ ನಮಗೆ ಈವ್ನಿಂಗ್ ಒಳಗಡೆ ಕನ್ಫರ್ಮ್ ಮಾಡ್ತೀನಿ ಸರ್. ಸೆನ್ಸಾರ್ ನಡೀತಾ ಇದೆ. ಸೊ 3 ಲ್ಯಾಂಗ್ವೇಜ್ ಅಂತೂ ರೆಡಿ ಮಾಡಿ. ಕನ್ನಡ ಆಗಿದೆ ಸರ್, ಕನ್ನಡ, ಮಲಯಾಳಂ, ತಮಿಳು. URA ಸೆಕೆಂಡ್ ಪ್ಲೇಸ್. ಆ್ಯಕ್ಚುಲಿ ಥಿಯೇಟ್ರ್ ಎಕ್ಸಾಕ್ಟ್ ಥಿಯೇಟ್ರ್ ಕೌಂಟಿಂಗ್ ಸಿಗ್ತಾ ಇದೆ ಇವಾಗ. ಸ್ವಲ್ಪ ಹೊತ್ತಲ್ಲಿ ಮೇ ಬಿ ಸರ್ ಗೊತ್ತಿರುತ್ತೆ. ಇನ್ನೊಂದು ಪ್ರಶ್ನೆ ವೆಂಕಟೇಶ್ ಸರ್, ನಾವು ಆಗಲೇ ಕಾರ್ಯಕ್ರಮ ಪ್ರಾರಂಭ ಮಾಡುವಾಗ ನಿಮಗೆ ಗೊತ್ತಿರುತ್ತೆ, ಈ ಫೆಬ್ರವರಿ 6 ಅನ್ನೋ ತಾರೀಕು ಇದೆಲ್ಲ ಬಹಳ ಸ್ಪೆಷಲ್. 12 ಸಿನಿಮಾಗಳು ಒಟ್ಟಿಗೆ ರಿಲೀಸ್ ಆಗ್ತಾ ಇರುವಂಥ ದಿನ. ಒಂದು ಕಡೆ ಚಿತ್ರರಸಿಕರಿಗೆ ಹಬ್ಬ, ಇಷ್ಟೊಂದು ಆಪ್ಷನ್ಸ್ ಇದೆ, ಯಾಕೆ ಬೇಕೋ ಚೂಸ್ ಮಾಡ್ಕೋಬಹುದು ಅನ್ನೋ ಕಡೆ. ಆದರೆ ಇನ್ನೊಂದು ಕಡೆ ನಿರ್ದೇಶಕರಾಗಿ ನೀವು ಹೇಗೆ ಪ್ರಿಪೇರ್ ಆಗಿದ್ದೀರಾ ಈ ಕಾಂಪಿಟಿಷನ್ನ ಫೇಸ್ ಮಾಡೋದಕ್ಕೆ? ಸೊ ನಾವು ಒಬ್ಬ ನಿರ್ದೇಶಕನಿಗೆ ಸ್ಕ್ರಿಪ್ಟಿಂದನೇ ಕಾಂಪಿಟೇಷನ್ ಶುರು ಆಗುತ್ತೆ. ಸೊ ಅಲ್ಲಿಂದಲೇ ಫಸ್ಟು ನಮ್ಗೆ ಯಾರೇ ಸಪೋರ್ಟ್ ಮಾಡ್ತಿದ್ದಾರೆ ಪ್ರೊಡಕ್ಷನ್ ಅವರಿಗೆ ಫಸ್ಟ್ ಅವರು ಹೋಗಿಸ್ಬೇಕು. ಅಂದರೆ ಹೇಳಬೇಕು ಈ ಥರ ಆಗುತ್ತೆ ಔಟ್ಪುಟ್. ಫಸ್ಟು ನಾವು ಅವ್ರಿಗೆ ಹೇಳೋದೇ ಅವ್ರಿಗೆ. ಸೊ ಅವ್ರು ವಿಜುಲೇಷನ್ ಮಾಡಿಕೊಂಡು ಇಲ್ಲ ಇದು ವರ್ಕ್ ಆಗುತ್ತೆ ಇದು ಮಾಡೋಣ ಅಂದಾಗ ಅವ್ರ ಸಪೋರ್ಟಿಂದ ಅದು ಆಗುತ್ತೆ. ಸೊ 12 ಸಿನಿಮಾ ಬರ್ತಾ ಇದೆ.
ನೋಡೋಣ ಚೆನ್ನಾಗಾಗುತ್ತೆ ಅಂತ ನನ್ನ ನಂಬಿಕೆ ಇದೆ. ನಂಬಿಕೆ ಅನ್ನೋದಕ್ಕಿಂತ ಕಾನ್ಫಿಡೆನ್ಸ್ ಬರೋದು ತುಂಬ ಚೆನ್ನಾಗಿದೆ. ಸೊ ಎಲ್ಲ ಸಿನಿಮಾಗಳು ಟ್ರೈಲರ್ಸ್ ನಾವು ನೋಡ್ತಾ ಇದ್ದೀವಿ. ಇವತ್ತು ಕರಿಕರ ಸಿನಿಮಾ ಟ್ರೈಲರ್ ರಿಲೀಸ್ ಆಗಿದೆ. ಎಲ್ಲ ಮೂವಿಗೂ ಒಳ್ಳೆಯದಾಗಲಿ, ಅದ್ರ ಜೊತೆಗೆ ನಮಗೂ ಒಳ್ಳೆಯದಾಗಲಿ. ಎಲ್ಲರೂ ಸಿನಿಮಾನ ಥಿಯೇಟ್ರಲ್ಲಿ ನೋಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ವೀರೇಶ್ ಸರ್. ಬೇರೆ ಯಾರಾದರೂ ಕ್ವೆಶ್ಚನ್ಸ್? ಸರ್ ನೀವು ಹೇಳ್ದಂಗೆ ನಂಬಿಕೆ, ಕಾನ್ಫಿಡೆನ್ಸ್ಗೆ ಉತ್ತರವಾಗಿ ಸಿನಿಮಾ ಯಶಸ್ಸು ಕಾಣಲಿ ಅನ್ನೋದೇ ನಮ್ಮ ಆಸೆ. ಆಲ್ ದ ವೆರಿ ಬೆಸ್ಟ್ ಸರ್. ಥ್ಯಾಂಕ್ ಯು ಸೊ ಮಚ್. ನಾನು ಚೆನ್ನಾಗಿದ್ದೀನಿ. ನಿಮ್ಮ ಬ್ಯೂಟಿಫುಲ್ ಐಸ್ ನೋಡಿ ನಮ್ಗಿನ್ನ ಖುಷಿ ಆಗ್ತಾ ಇದೆ. ಐಶ್ ಅವರ ಕಣ್ಣು ಇಲ್ಲಿ ಮಾತ್ರ ಅಲ್ಲ, ಸಿನಿಮಾದಲ್ಲೂ ಕೂಡ ತುಂಬಾ ಎಕ್ಸ್ಪ್ರೆಸಿವ್ ಆಗಿದೆ. ಆಗ್ಲೇ ನಾನು ಹೇಳಿದೆ ತಂಗಾಳಿ ಅಂತ, ಬಟ್ ಆಕ್ಚುಲಿ ಹಳ್ಳಿ ಟಪೋರಿ ತರ ಪಾತ್ರನ ಅಥವಾ ನಿಜವಾಗ್ಲೂ ಕಾಡ ನಟರಾಜ್ ಅಂದ್ರೆ ಆ ಪಾತ್ರಕ್ಕೆ ತಂಗಾಳಿಯಾಗಿ ಬರ್ತೀರಾ? ಏನು ದಯವಿಟ್ಟು ತಿಳಿಸ್ಬೇಕು. ತಂಗಾಳಿನ ಬಿರುಗಾಳಿನ ಅಂತ ಹೇಳ್ಬಾರ್ದು ಅಂತ ಹೇಳಿದ್ದಾರೆ. ಜಾಸ್ತಿ ರಿವೀಲ್ ಮಾಡಬಾರ್ದು ಅಂತ ಸರ್ ಹೇಳಿದ್ದಾರೆ, ಯಾಕಂದ್ರೆ ಪ್ಲಾಟ್ ಗೊತ್ತಾಗ್ಬಿಡುತ್ತೆ ಅಂತ. ಅವರು ನಾನು ಹೇಳ್ದಲ್ಲ ಎಷ್ಟು ಸೀಕ್ರೆಸಿ ಮೇಂಟೈನ್ ಮಾಡ್ತಾರೆ ಅಂದರೆ, ಟ್ರೈಲರ್ ನಾನು ನೋಡಿದ್ದು ಇವಾಗಲೇ. ಸೊ ನಮಗೂ ಏನು ಬಿಟ್ಕೊಡಲ್ಲ ಸಿನಿಮಾದಲ್ಲಿ. ನನ್ನ ಪಾತ್ರ ಏನಿದೆ ನಮ್ಗೆ ಅಷ್ಟು ಗೊತ್ತು. ಆ್ಯಂಡ್ ಅದು ಬ್ಯೂಟಿಫುಲ್ ಆಗಿ ಮೂಡ್ ಬಂದಿದೆ. ಸೊ ಈ ಸಿನಿಮಾನು ಅಷ್ಟೇ ಚೆನ್ನಾಗಿ ಬಂದಿದೆ. ಸೊ ನಾವು ಮಾತಾಡೋದೆಲ್ಲ ಮಾತಾಡಾಗಿದೆ. ಇನ್ನು ಸಿನಿಮಾ ಮಾತಾಡುತ್ತೆ 6ನೇ ತಾರೀಕು. ನೀವೆಲ್ಲರೂ ಹೋಗಿ ಥಿಯೇಟರಲ್ಲೇ ಸಿನಿಮಾ ನೋಡಿ ಅಂತ ಹೇಳ್ತಾ ಇದ್ದೀನಿ. ಇದೆ ಸರ್, ಅದು ಇದೆ. ಬೇರೆ ಸರ್ ಹೇಳಿದಾಗೆ ಸ್ವೀಟ್ ಖಾರ ಎಲ್ಲ ಮಿಕ್ಸ್ ಇದೆ, ಒಂದೇ ತರ ಇರುತ್ತೆ ಅಂತ ಹೇಳಕ್ಕಾಗಲ್ಲ. ಚಾಲೆಂಜಿಂಗ್ ತುಂಬಾ ಇತ್ತು ಸರ್, ಬಿಕಾಸ್ ನಾನು ಇಂಥ ಪಾತ್ರ ಮಾಡಿದ್ದು ಫಸ್ಟ್ ಟೈಮ್. ಬಬ್ಲಿ, ಆಮೇಲೆ ನಾರ್ಮಲ್ ಹುಡುಗಿರು, ಗ್ಲಾಮರ್ ಅದೆಲ್ಲ ಮಾಡಿದ್ದೀನಿ. ಬಟ್ ಈ ಥರ ಒಂದು ಕ್ಯಾರೆಕ್ಟರ್ ಮಾಡಿದ್ದು ಫಸ್ಟ್ ಟೈಮ್. ಅದು ಲಂಗದವನಿ ಹಾಕೊಂಡು ಇಷ್ಟು ಜಡೆ ಎಲ್ಲ ಬಿಟ್ಕೊಂಡು ಆ ಗದ್ದೆಲೆಲ್ಲ ಓಡಾಡ್ಕೊಂಡು ನಾನು ಮಾಡಿಲ್ಲ ಇದುವರೆಗೂ. ಸೊ ತುಂಬ ಚಾಲೆಂಜಿಂಗ್ ಆಗಿತ್ತು. ಆ ಒಂದು ಎನ್ವೈರ್ಮೆಂಟಿಗೆ ಅಡಾಪ್ಟ್ ಆಗೋದು ಕೂಡ ತುಂಬ ಚಾಲೆಂಜಿಂಗ್ ಆಗಿತ್ತು. ಬಟ್ ಸರ್ ಅದನ್ನು ನೀಟಾಗಿ ಹೇಳ್ಕೊಟ್ರು. ಸೊ ಅದರಿಂದಾಗಿ ಸ್ವಲ್ಪ ಈಸಿ ಆಯಿತು. ಆ್ಯಂಡ್ ಟೀಮ್ ಕೂಡ ತುಂಬ ಚೆನ್ನಾಗಿದೆ. ಈಗ ಯಶನ್ ಆಗಿರಲಿ, ವಿಜಯ್ ಸರ್ ಆಗಿರಲಿ ತುಂಬಾ ಫ್ರೆಂಡ್ಲಿ ಆಗಿದ್ರು. ಮ್ಯಾನೇಜ್ ಮಾಡೋದು ತುಂಬ ಈಸಿ ಆಯಿತು. ಡಬ್ಬಿಂಗ್ ನಾನೇ ಮಾಡಿರೋದು ಸರ್. ಎಲ್ಲ ಭಾಷೆ ಕನ್ನಡ ನಾನೇ ಮಾಡಿರೋದು. ಹೇಗೆ ನೀವು ಈ ಪಾತ್ರ ಹೊಸದಾಗಿತ್ತು ನಿಮ್ಮ ಕರಿಯರ್ನಲ್ಲಿ ಅಂತ ಹೇಳಿದ್ರು. ಈ ಸಿನಿಮಾದ ಯಶಸ್ಸು ದೊಡ್ಡ ಮಟ್ಟದಲ್ಲಿರಲಿ. ಈ ಹಿಂದೆ ನೀವು ನೋಡದೇ ಇರುವಷ್ಟು ದೊಡ್ಡ ಮಟ್ಟದ ಯಶಸ್ಸು ಇರಲಿ ಅಂತ ವಿಶ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೊ ಮಚ್. ನಮ್ಮ ಕರಿಕಾಡದ ಚಂದದ ನಟಿ ನಿರೀಕ್ಷಾ ಶೆಟ್ಟಿ ಅವರು ಚಂದದ ಹಾಡು. ಅಲ್ಲಿ ಕಾಡ ನಟರಾಜ್ ಅವ್ರ ಜೊತೆ ಒಂದು ಪುಟಾಣಿ ಮಗು ನೋಡಿದ್ವಿ. ನಮ್ಮೆಲ್ರಿಗೂ ಈಗಾಗಲೇ ಗೊತ್ತಿರುತ್ತೆ ಅವ್ರು ಯಾರು ಅಂತ. ನಟರಾಜ್ ಅವರ ಮಗಳೇ ಅವರು, ರಿದ್ದಿ ಅವರು. ಸೊ ರಿದ್ದಿ ಅವ್ರನ್ನ ವೇದಿಕೆ ಮೇಲೆ ಬರಮಾಡ್ಕೊಳ್ಳುವಾಗ ಚಿತ್ರದ ನಿರ್ಮಾಪಕಿ ಆಗಿರುವಂತಹ ದೀಪ್ತಿ ದಾಮೋದರ್ ಮೇಡಮ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ. ಯಾಕಂದ್ರೆ ರಿದ್ದಿ ಆಕ್ಟ್ ಮಾಡ್ತಾರೆ ಅಂತ ನಮಗೆ ಫಸ್ಟ್ ಪ್ರೆಸ್ ಮೀಟ್ ಅಲ್ಲಿ ಗೊತ್ತಿತ್ತು, ಆದ್ರೆ ಮೇಡಮ್ ಎಂಟ್ರಿ ಕೊಡ್ತಾರೆ ಅಂತ ಗೊತ್ತಿರ್ಲಿಲ್ಲ. ಇದು ಏನು ಈ ಕ್ವೆಶ್ಚನ್ ಮಾರ್ಕ್ ಉತ್ತರ ಬೇಕು ನಂಗೆ. ಹಲೋ ಎಲ್ರಿಗೂ. ಹಾಯ್ ರಿದ್ದಿ, ತುಂಬಾ ಮುದ್ದಾಗಿ ಕಾಣಿಸ್ತಾ ಇದ್ದೀರಾ. ಸಿನಿಮಾದಲ್ಲೂ ಅಷ್ಟೇ. ರಿದ್ದಿ ಅವರೇ, ಅಪ್ಪ ಜೊತೆ ಆ ಸಾಂಗ್ ನಲ್ಲಿ ಆಕ್ಟ್ ಮಾಡಿದಾಗ ಭಯ ಆಗ್ತಾ ಇತ್ತಾ, ಖುಷಿ ಆಗ್ತಾ ಇತ್ತಾ, ಯಾವ ತರ ಫೀಲ್ ಮಾಡ್ಕೊತಾ ಇದ್ರಿ ನೀವು? ಮುಂಚೆ ನನಗೆ ತುಂಬ ಖುಷಿ ಆಗಿತ್ತು. ಲೈಕ್ ಲಾಸ್ಟ್ ನೈಟ್ ಮೂಮೆಂಟ್ ಅವಾಗ ನನಗೆ ಜ್ವರ ಬಂದಿತ್ತು. ಮಳೆಗಲ್ಲ. ಸೊ ಜ್ವರ ಬಂದಾಗ್ಲೂ ಕೂಡ ಆಕ್ಟ್ ಮಾಡಿದ್ದೀರಾ. ಹೇಗೆ ಆ ಶಕ್ತಿ ತಗೊಂಡ್ರಿ? ಹೆಂಗೆ ಆ ಎನರ್ಜಿ ಬಂತು? I was like, I want to just push this forward. I just want to push this moment forward. ಕನ್ನಡ ಎಷ್ಟನೇ ಕ್ಲಾಸ್ ಓದ್ತಾ ಇರೋದು ನೀವು? Now I'm third. 3ನೇ ಕ್ಲಾಸ್ ಹುಡುಗಿ. ಐ ವಾಂಟ್ ಟು ಪುಷ್ ದಿಸ್ ಮೂಮೆಂಟ್ ಫಾರ್ವರ್ಡ್. ಅಷ್ಟು ಬುದ್ಧಿ ನನಗಂತೂ ಆ ವಯಸ್ಸಲ್ಲಿ ಇರಲಿಲ್ಲ. ಅನ್ಸುತ್ತೆ ಅಮ್ಮ ತಟ್ಬಿಡ್ತಿದ್ದೇನೋ. ಬಟ್ ಈಗಿನ ಜನರೇಷನ್ ಪವರ್ ಅದು. ಇದು ಯು ವಾಂಟ್ ಟು ಸೇ ಸಮಥಿಂಗ್, ಏನಾದರೂ ಹೇಳಕ್ ಇಷ್ಟಪಡ್ತೀರಾ ಈ ಸಿನಿಮಾ ಬಗ್ಗೆ, ಅಥವಾ ನೀವು ಆಕ್ಟ್ ಮಾಡಿರೋ ಬಗ್ಗೆ, ಅಥವಾ ಅಪ್ಪ ಅಮ್ಮ ಬಗ್ಗೆ? ಏನೂ ಇಲ್ವಾ? 6th ರಿಲೀಸ್ ಆಗ್ತಾ ಇದೆ, ಏನ್ ಹೇಳ್ತೀರಾ? ನೋಡಿ ಅಲ್ಲಿ ಸರ್ ಕೇಳ್ತಾ ಇದ್ದಾರೆ, ಎಷ್ಟು ದಿನ ಸ್ಕೂಲಿಗೆ ರಜಾ ಹಾಕಿರೋದು, ಬಂಕ್ ಮಾಡಿರೋದು? Only in weekends I did. ಅವ್ರು ತುಂಬಾ ಸಾರ್ಟೆಡ್ ಸರ್. ಏನ್ ನಮ್ಮ ಸ್ಟೇಜ್ ಡ್ರಾಮಾಗಳು ಮೇಡಮ್ ಹತ್ರ ನಡೆಯಲ್ಲ. ಹೌದು.
6th ರಿಲೀಸ್ ಆಗುತ್ತೆ ಅಲ್ವಾ ಸಿನಿಮಾ? But please watch the movie. It's nice. ಥ್ಯಾಂಕ್ ಯು. ಫ್ರೆಂಡ್ಸ್ ಎಲ್ಲ ಕರ್ಕೊಂಡು ಹೋಗ್ತೀರಾ ನೀವು 6th ಗೆ? Yeah. ಹೌ ಎಕ್ಸೈಟೆಡ್, ಎಷ್ಟು ಎಕ್ಸೈಟ್ ಆಗಿದ್ದೀರಾ ನೀವು ಸಿನಿಮಾ ನೋಡೋಕ್ಕೆ? ನೋಡಿದ್ದೀರಾ ಫುಲ್ ಫಿಲ್ಮು? No, not so. ಗೊತ್ತವ್ರಿಗೆ ಸರ್ ತೋರಿಸ್ಬಿಟ್ರೆ ಅನುಪಮ ಹಂಗೋ ಹಿಂಗೋ ಮಾಡಿ ಸ್ಟೋರಿ ಕೇಳ್ಬಿಡ್ತಾರೆ ಅಂತ ತೋರ್ಸಕ್ ಹೋಗಿಲ್ಲ ಮಗಳ ಪಿಕ್ಚರ್ನ. ಮೇಡಮ್ ನೀವು ಹೇಳಿ, ವಿದ್ಯಾ ಬರ್ತಾ ಇದೆ, ಒಂದೊಳ್ಳೆ ಸಿನಿಮಾ, ಒಂದೊಳ್ಳೆ ಪ್ರಯತ್ನ ಮಾಡಿದ್ದೀರಾ ಅಂತ ಗೊತ್ತಾಗ್ತಾ ಇತ್ತು. ಈ ಸರ್ಪ್ರೈಸ್ ಎಂಟ್ರಿ ವಿಸಿಟ್ ಯಾವಾಗ ಆಗಿದ್ದು ಮೇಡಮ್? ನನಗೂ ಒಂದು ಸರ್ಪ್ರೈಸ್ ಆಗಿತ್ತು. ಐ ಹ್ಯಾಡ್ ಜಸ್ಟ್ ಗಾನ್ ಟು ಅಕಂಪನಿ ಮೈ ಡಾಟರ್ ಬಿಕಾಸ್ ಅವಳದು ಫಸ್ಟ್ ಟೈಮ್ ಅಲ್ವಾ ಇದರಲ್ಲಿ. ಸೊ ಐ ಹ್ಯಾಡ್ ಬೀನ್ ದೇರ್ ಬಿಕಾಸ್ ಶಿ ವಾಸ್ ಇನ್ ಕೀಪಿಂಗ್ ದೇರ್. ಅದರಲ್ಲಿ ಒಂದು ಸ್ಮಾಲ್ ರೋಲ್ ಇದೆ, ಜಸ್ಟ್ ಹೀಗೆ ಬಂದು ಹೋಗಿ ಅದು ಬಂದರೆ ಬರುತ್ತೆ, ಬರ್ದಿರ ಇರೋದು ಚಾನ್ಸಸ್. ಸೊ ಐ ಡಿಡ್ ಟೇಕ್ ಇಟ್ ದಟ್ ಸೀರಿಯಸ್. ಹೋಗಿ ಹಾಗೆ ಬಂದ್ಬಿಟ್ರಿ. ಇಟ್ ಇಸ್ ಅ ಸರ್ಪ್ರೈಸ್ ಲೈಕ್ ವಾಟ್ ನಿರೀಕ್ಷಾ ಟೋಲ್ಡ್ ಮಿ ನೌ ಓನ್ಲಿ ವೆನ್ ಐ ಆಮ್ ಆಲ್ಸೋ ವಾಚಿಂಗ್ ದಿಸ್ ಟ್ರೈಲರ್. Though producer, but he'll never show anything to me because ಅಷ್ಟು ಸೀಕ್ರೆಸಿ ಮೇಂಟೈನ್ ಮಾಡ್ತಾರೆ. ಎಂಟೈರ್ ಮೂವಿನಲ್ಲೂ ಹಾಗೆ ಇತ್ತು. ಸ್ಟೋರಿ ಅಂತ ಬಂದ್ರೆ ಡಿಸ್ಕಸ್ ಮಾಡಿದ್ದು ಒಂದಿರುತ್ತೆ, ಬಟ್ ಅಲ್ಲಿ ಬಂದಿರೋವಾಗ ಇಟ್ ಇಸ್ ಟೋಟಲಿ ಡಿಫ್ರೆಂಟ್. ಸೊ ಒಂದೊಂದು ಸಮ ಒಂದೊಂದು ಸರ್ಪ್ರೈಸ್ ನನಗೂ. ಇಟ್ ಇಸ್ ಮೇಕಿಂಗ್ ಮೀ ಗೆಟ್ ಮೋರ್ ಕ್ಯೂರಿಯಸ್ ಟು ವಾಚ್ ದ ಮೂವಿ ಅಲಾಂಗ್ ವಿತ್ ಯು ಆಲ್. ಹೇಳ್ದಂಗೆ 6th ಗೆ ರಿಲೀಸ್ ಆಗ್ತಿದೆ. ಪ್ಲೀಸ್ ಡೂ ಕಮ್ ಅಂಡ್ ವಾಚ್ ದ ಮೂವಿ ಇನ್ ದಿ ಥಿಯೇಟರ್ಸ್ ಅಷ್ಟೇ. ಇಲ್ಲ ಓನ್ಲಿ ಸಾಂಗ್ ಅಲ್ಲಿ ಇದೆ. ಪ್ರೊಡ್ಯೂಸರ್ ಆಕ್ಟ್ ಮಾಡಿದ್ರೆ ಪ್ರೊಡಕ್ಷನ್ ಅಂತೆ ಹೇಗೆ ನಡೆಯುತ್ತೆ? ದೇರ್ಸ್ ಲಾಟ್ ಆಫ್ ಅದರ್ ಬ್ಯಾಕ್ ಗ್ರೌಂಡ್ ವರ್ಕ್ ಆಲ್ಸೋ ಪ್ರೊಡ್ಯೂಸರ್ ಹ್ಯಾಸ್ ಟು ಡು ಬಿಕಾಸ್ ಹಿ ಇಸ್ ಬಿಸಿ ಇನ್ ಆಕ್ಟಿಂಗ್. ಇಲ್ಲ ಒಂದು ಕಣ್ಣಿಡಕ್ಕೆ ಬೇರೆ ಎಲ್ಲಾ ಕಡೆಗೂ ಕಣ್ಣಿಡಕ್ಕೆ ಬಿಟ್ಬಿಟ್ಟಿದ್ರು ನನ್ನ. ಸೊ ದಟ್ ನಾನು ಆ ಕಣ್ಣಲ್ಲಿ ಇಡಲ್ಲ ಅಂತ ಬೇರೆ ರೆಸ್ಪಾನ್ಸಿಬಿಲಿಟಿ ಕೊಟ್ಬಿಟ್ಟಿದ್ರು. ಯಾ ಅದೆಲ್ಲ ಹೀರೋ ಅಲ್ವಾ, ಅದೆಲ್ಲ ಆಕ್ಟಿಂಗ್ ಎಲ್ಲ ಬರುತ್ತೆ ಚೆನ್ನಾಗಿ. ಇಟ್ ಸ್ಟಾರ್ಟ್ಸ್ ಫ್ರಮ್ ಹೋಮ್. ಆಕ್ಟಿಂಗ್ ಸ್ಟಾರ್ಟ್ಸ್ ಫ್ರಮ್ ಹೋಮ್. ಹಾಗಾದ್ರೆ ಅವರೇ ಗುರು ಇರ್ಬೇಕು. ಎಲ್ಲಿ ಆ ಮಗುಗೆ ಯಾಕೆ ಫಿಲ್ಟರ್ ಇಲ್ಲ ಅಂತ ಗೊತ್ತಾಗ್ತಿದೆ. ಇಲ್ಲಿಂದನೇ ಇದೆ. ಇಲ್ಲ ಇವಳಿಗೆ ಶಿ ಜಸ್ಟ್ ವಾಂಟೆಡ್ ಟು ಪುಶ್ ದಟ್ ಮೂವ್ಮೆಂಟ್ ಫಾರ್ವರ್ಡ್ ಬಿಕಾಸ್ 104 ಡಿಗ್ರಿ ಫೀವರ್. ನಾವು ಬೇಡ, ಇಟ್ಸ್ ಓಕೆ, ದುಡ್ಡು ಹೋದ್ರೇನು ಓಕೆ, ವಿ ವಿಲ್ ಟೇಕ್ ದ ಚೈಲ್ಡ್ ಅಂಡ್ ಗೋ. ನೋ ಹಿಂಗೆ ಬೇಕು ಸೀನ್, ಹಿಂಗೆ ಇರಬೇಕು. ಹಿಂಗೆ ಇರ್ಬೇಕು, ಫೀವರ್ ಇಟ್ಕೊಂಡು ಹೇಗೆ? ಮಳೆ ಬರ್ತಿದೆ, ಶಿ ಹ್ಯಾಸ್ ಟು ಮೂವ್ ಇನ್ ದಟ್ ವಾಟರ್, ಶಿ ಶಿವರಿಂಗ್. ನೋ ಹಾಗೆ ಇರಬೇಕು. ನೌ ಐ ರಿಯಲೈಸ್ ಯಾಕೆ ಹಾಗೆ ಇರಬೇಕು ಅಂತ. ಪ್ರಾಬಬ್ಲಿ ಅದು ಇದ್ದಿಲ್ಲ ಅಂತಿದ್ರೆ ಆ ಫೀವರು ಮತ್ತು ಸಿಕ್ನೆಸ್ ಇದ್ದಿಲ್ಲ. ಶಿ ಇಸ್ ಸಚ್ ಅ ಲೈವ್ಲಿ ಗರ್ಲ್, ಸಚ್ ಅ ಬಬ್ಲಿ ಗರ್ಲ್. ಐ ಡೋಂಟ್ ಥಿಂಕ್ ಶಿ ಕುಡ್ ಹ್ಯಾವ್ ಡನ್ ದಿಸ್ ರೋಲ್ ಜಸ್ಟಿಸ್. ಅದು ತುಂಬಾ ನ್ಯಾಚುರಲ್ ಆಗಿ ಬಂದಿದೆ. ಯಾ ಥ್ಯಾಂಕ್ ಯು ಮ್ಯಾಮ್. ದೀಪ್ತಿ ಅವರು ಚಿತ್ರದ ನಿರ್ಮಾಪಕಿ. ಇನ್ನು ಈ ಸಿನಿಮಾ ಕರಿಕಾಡ ಎಲ್ಲ ರೀತಿಯಲ್ಲಿ ನಮಗೆ ಒಂದು ವಾವ್ ಏನೋ ಇದೆ, ಇದರಲ್ಲಿ ಒಂದು ಶಕ್ತಿ ಇದೆ, ಒಂದು ಕತೆ ಇದೆ, ಹೋಗಿ ನೋಡಬೇಕು ಸಿನಿಮಾದಲ್ಲಿ ಅಂತ ಅನ್ಸೋ ಹಾಗೆ ಮಾಡಿದ್ದು ಈ ಸಿನಿಮಾದ ಟೀಸರ್ ಆಗಿರ್ಬೋದು, ಹಾಡುಗಳಾಗಿರ್ಬೋದು, ಅಥವಾ ಇವತ್ತು ನೋಡಿರುವಂತಹ ಟ್ರೈಲರ್. ಅದರಲ್ಲಿ ಒಂದು ದೊಡ್ಡ ಶಕ್ತಿಯಾಗಿ ಒಂದು ಪವರ್ ಹೌಸ್ ಆಗಿ ಕಾಣಿಸ್ತಾ ಇರೋದು ಚಿತ್ರದ ನಾಯಕ ನಟರಾಗಿರುವಂತಹ ಕಾಡಾ ನಟರಾಜ್ ಅವರು. ಫಸ್ಟ್ ಸಿನಿಮಾ ಅಂತ ಎಲ್ಲೂ ಅನ್ನಿಸ್ದೆ ಕಂಪ್ಲೀಟ್ ಆಗಿ ತಯಾರಿ ಮಾಡಿ ಐ ಹ್ಯಾವ್ ಟು ಗಿವ್ ಮೈ 100% ಅಲ್ಲ 200% ಅನ್ನೋ ಒಂದು ಆಶಯದೊಂದಿಗೆ ಬಂದಿರುವಂಥ ಕಾಡಾ ನಟರಾಜ್ ಸರ್ ಅವ್ರನ್ನ ಈಗ ವೇದಿಕೆ ಮೇಲೆ ಮಾಡ್ಕೊಳ್ಳೋಣ. ವೆಲ್ಕಮ್ ಸರ್. ಟ್ರೈಲರ್ ನೋಡಿದ್ವಿ, ಬೊಂಬಾಟ್ ಆಗಿತ್ತು. ಈ ಜರ್ನಿ ಹೇಗಿತ್ತು, ಇದ್ರ ಅಪ್ಸ್ ಅಂಡ್ ಡೌನ್ಸ್ ಹೇಗಿತ್ತು ದಯವಿಟ್ಟು ತಿಳಿಸ್ಬೇಕು. ಎಲ್ಲರಿಗೂ ನಮಸ್ಕಾರ. ಜರ್ನಿ ಬಗ್ಗೆ ಹೇಳ್ತಾ ಹೋದರೆ ನಾನು ಮತ್ತು ಕೆ ವೆಂಕಟೇಶ್ ಸೊ ಅವರು ಫಸ್ಟ್ ಮೀಟ್ ಮಾಡಿ ಸ್ಕ್ರಿಪ್ಟ್ ಮಾಡಿ ಎಲ್ಲ ಕಥೆ ಎಲ್ಲ ರೆಡಿ ಮಾಡಿ ಆದಮೇಲೆ ಶೂಟಿಂಗ್ ಎಲ್ಲ ಶುರುವಾಗುತ್ತೆ. ನಮಗೆ ಏನು ಟ್ರೈಲರ್ ನೋಡ್ತಾ ಇದ್ದೀರಾ, ಡಿಡ್ ಯು ಲೈಕ್ ಇಟ್? ಇಷ್ಟ ಆಯ್ತಾ ಎಲ್ಲರಿಗೂ? ಸಾಂಗ್ಸ್ ಎಲ್ಲ ಇಷ್ಟ ಆಯ್ತಾ? ಸೊ ಥ್ಯಾಂಕ್ ಯು ಸೊ ಮಚ್. ಎಲ್ಲ ಏನಂದರೆ ಪ್ರಿಪ್ರೇಷನ್ ಎಲ್ಲ ಆದಮೇಲೆ ಒಂದು ಮೂವಿ ಮಾಡುವಾಗ, ಒಂದು ಕಂಟೆಂಟ್ ಎಲ್ಲ ಶೂಟ್ ಮಾಡುವಾಗ ಅದು ಒಂದು ಸ್ಟೇಜ್ ಅಂತ ಹೇಳ್ಬೋದು. ಅದನ್ನು ಒಂದು 30% ಅಂತ ಹೇಳ್ಬೋದು. 30% ಆಫ್ ಪರ್ಫೆಕ್ಷನ್ಸ್. ಬಟ್ ನಮಗೆ ಆದ್ರೂ ಎಲ್ಲ ಟೈಮಲ್ಲೂ ಒಂದು ಕ್ವಶನ್ ಯಾವಾಗಲೂ ಇದ್ದಿದ್ದಾರೆ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹೆಂಗಾಗುತ್ತೆ, ಸಾಂಗ್ಗಳು ಹೆಂಗೆ ಬರುತ್ತೆ. ಆ ಟೈಮಲ್ಲಿ ನಿಮಗೆ ಜೊತೆಯಾಗಿ ನಿಂತಿದ್ದೆ ಶಶಾಂಕ್. ಅವ್ರದ್ದೇನು ವಾಯ್ಸ್ ನೋಡಿದ್ರಿ ನನಗೆ ಆ್ಯಕ್ಚುಲಿ ಎಲ್ಲೋ ಒಂದು ಕಡೆ ಸ್ವಲ್ಪ ಕಣ್ಣೀರು ಬಂದಾಗ ಅವ್ರದಂಗೆ. ಸಚ್ ಎ ಬ್ಯೂಟಿಫುಲ್ ವಾಯ್ಸ್ ಅವ್ರದ್ದು, ತುಂಬ ಚೆನ್ನಾಗಿದೆ. ಆಮೇಲೆ ಅತಿಶಯ್ ಜೈನ್, ಎಲ್ಲಿದ್ದಾರೆ ಅತಿಶಯ್ ಜೈನ್? ನೀವಿಬ್ಬರು ಮೇಲೆ ಬರ್ತೀರಾ. ಸೊ ಏನಕ್ಕೆ ಅಂದರೆ ದ ಮೂವಿ ಇಸ್ ಸ್ಟ್ಯಾಂಡಿಂಗ್ ಔಟ್ ನೆಕ್ಸ್ಟ್ ಲೆವೆಲ್ ಬಿಕಾಸ್ ಆಫ್ ದ ಮ್ಯೂಸಿಕ್. 7 ಸಾಂಗ್ ಇರ್ಬೋದು, ಆಮೇಲೆ ಅವರು ಹಾಡಿರೋದಿರ್ಬೋದು, ಆಮೇಲೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇರ್ಬೋದು. ಸೊ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅನ್ನೋದು ಡೆಫಿನೆಟ್ಲಿ ಮೂವಿನ 70% ಏನು ಹೇಳಿದೆ, ಸಾಂಗ್ಗಳು ಮತ್ತು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಅದನ್ನು ಆಡಿಯನ್ಸ್ನ ಲಾಸ್ಟ್ವರೆಗೂ ಅಳಿಸಿ
ನಗಿಸಿ ಮತ್ತು ಎಂಜಾಯ್ಮೆಂಟ್ ಕೊಟ್ಬಿಟ್ಟು ಕಳಿಸುತ್ತೆ ಅನ್ನೋದು ನನ್ನ ಒಂದು ಆಶಯ. ಆಮೇಲೆ ಅಷ್ಟು ಚೆನ್ನಾಗಿ ಮಾಡಿದಾರೆ ಅವರು. ಸೊ ಎವ್ರಿಬಡಿ ಎಕ್ಸ್ಪೀರಿಯನ್ಸ್ಡ್. ಸೊ ಹೀಗಿತ್ತು. ಆಮೇಲೆ ಅಗೈನ್ ಇದೆಲ್ಲದನ್ನು ಬರ್ದಿರೋದು ಯಾರು ಅಂತ ನೀವು ಕೇಳೋದಾದ್ರೆ ನಮ್ಮ ಕೆ ವೆಂಕಟೇಶ್. ಮೆಜಾರಿಟಿ 7 ಸಾಂಗ್ಸ್ 7 ಅವರೇ ಬರೆದಿದ್ದಾರೆ. ಸೊ ಅದು ಕೂಡ ಎಲ್ಲ ಸಾಂಗ್ಸನ್ನು ಕೂಡ ಇವನ್ ಮಗುದಿರ್ಬೋದು, ಎಕ್ಸೆಪ್ಟ್ ರತ್ನಿ ಸಾಂಗ್ ಒಂದು ಬಿಟ್ಟರೆ ಸೊ ಎಲ್ಲ ಸಾಂಗ್ನ ಅವರೇ ಬರೆದಿದ್ದಾರೆ. ಕೂತ್ಕೊಂಡು ಡಿಸ್ಕಷನ್ ಮಾಡಿ ಯಾವ್ದು ಸೂಟ್ ಆಗುತ್ತೆ ಯಾವ್ದು ಸೂಟ್ ಆಗಲ್ಲ. ಸೊ ಬಿಕಾಸ್ ಆಫ್ ದಟ್ ಓನ್ಲಿ ದಿಸ್ ಪ್ರಾಡಕ್ಟ್ ಹ್ಯಾಸ್ ಕಮ್ ಔಟ್ ವೆರಿ ವೆಲ್. ಇದೆಲ್ಲ ಒಂದು ಸ್ಟೇಜ್ ಅಂತ ನಾವು ತೊಗೊಳೋದಾದ್ರೆ ನೆಕ್ಸ್ಟ್ ನಮಗೇನು ಒಂದು ಮೂವಿ ಆಯ್ತು ಅಂದ್ರೆ ರೆಡಿ ಆಯ್ತು ಒಂದು 50% ಎಸ್ ಮೂವಿ ಇದೆಲ್ಲ ಮಾಡ್ಕೊಂಡೆ ರೆಡಿ ಮಾಡೋದು ಓಕೆ. ವಾಟ್ ನೆಕ್ಸ್ಟ್? ಇದುವರೆಗೂ there are 7 to 8 brands with us who are standing from beginning. Take Original Choice. ಆಮೇಲೆ ಮನೋಜ್ ಅವರು ಬಂದಿಲ್ಲ ಇವತ್ತು, ಅವ್ರು ಬರಬೇಕಾಗಿತ್ತು. ಆಮೇಲೆ ಏಸಪೂರ್, ವಾಸು ಸರ್, ಗಣೇಶ್ ಸರ್ ಇದ್ದಾರೆ. They're all my mentors actually. The amount of marketing what we are doing, they are doing 10 times what we are doing. 10 times more than what we are doing it. Take Original Choice. ಈ Original Choice ಬಗ್ಗೆ ಹೇಳೋದಾದ್ರೆ ಅವ್ರದ್ದು 10,000 ರಿಟೇಲ್ ಔಟ್ಲೆಟ್ಸ್ ಇದೆ ಬೆಂಗಳೂರಲ್ಲಿ. ಎಂಟೈರ್ 10,000 ಔಟ್ಲೆಟ್ಸ್ ಅಲ್ಲಿ ಬ್ರ್ಯಾಂಡಿಂಗ್ ಮಾಡಿದ್ದಾರೆ. They have been promoting a lot. Take Reliance Trends, Max, Bisbee from Kerala. So across South India, wherever you take, so they have carried our movie along with them. So that is a big support what we are getting. So that is our main strength. And yes, this is all about it. And 6ನೇ ತಾರೀಕು ನಮ್ಮದು ಮೂವಿ ಬರ್ತಾ ಇದೆ. So we are releasing at a time. ಎಲ್ಲರೂ ಥಿಯೇಟರ್ ನೋಡಿ, ಡೆಫಿನೆಟ್ಲಿ ಎವ್ರಿಬಡಿ ವಿಲ್ ಎಂಜಾಯ್ ದ ಮೂವಿ. So that we can assure. ಸ್ಟ್ರಾಟಜಿ ಫುಲ್ ಇಲ್ಲ ಹೇಳ್ಬಿಟ್ರೆ ಹೆಂಗೆ ಸರ್? ಸರ್ ಈಗ ಏನಂದ್ರೆ ನಮ್ದು 5 ಲ್ಯಾಂಗ್ವೇಜ್ ಅಲ್ಲಿ ಬರ್ಬೇಕಂತ ಇದ್ದಿದ್ದು. ಏನಾಯ್ತಂದ್ರೆ ಕನ್ನಡ ಜಸ್ಟ್ 2 days ಬ್ಯಾಕ್ ನಮಗೆ ಸೆನ್ಸರ್ ಸರ್ಟಿಫಿಕೇಟ್ ಬಂದಿದೆ. ಮಲಯಾಳಂ ಮತ್ತೆ ತಮಿಳ್ ಇನ್ನೊಂದು 2 ದಿವಸ ಸಿಗ್ಬಿಡುತ್ತೆ. ವಿ ಹ್ಯಾವ್ ಎ ಕ್ವಶನ್ ಬೈ ದಟ್ ಟೈಮ್ ಸಿಗುತ್ತಾ ಇಲ್ವೋ ಅನ್ನೋದಕ್ಕಿಂತ ಒಂದು ಕ್ವಶನ್ ಇದೆ ಹಿಂದಿ ಮತ್ತೆ ತೆಲುಗು. ಮೇ ಬಿ 1 week ಡಿಲೇ ಆಗಿ ಬರುತ್ತೆ ಅಷ್ಟೇ. ಹಿಂದಿ ಅಂಡ್ ತೆಲುಗು 1 week ಡಿಲೇ ಆಗುತ್ತೆ ಅಷ್ಟೇ. ಅಲ್ಲೂ ಎಲ್ಲ ಡಿಸ್ಟ್ರಿಬ್ಯೂಟರ್ ಕೂಡ ನಾರ್ತಲ್ಲೆಲ್ಲ ರೆಡಿ ಆಗಿದ್ದಾರೆ. ಐ ಥಿಂಕ್ ಆಫ್ಟರ್ 1 week ರಿಲೀಸ್ ಇದೆ. ಇಲ್ಲಿ ವಿಜಯ್ ಸಿನಿಮಾ ಸರ್, ವಿಜಯ್ ಅವರು ಇದ್ದೀರಿ ಅಲ್ಲಿ ಬಂದಿದ್ದೀರಿ? ವಿಜಯ್ ಸಿನಿಮಾಸ ಮಾಡ್ತಾರೆ. ಸೊ ಇನಿಷಿಯಲ್ ಸ್ಟೇಜು ಈಗ ಇನ್ನೂ ಲಿಸ್ಟಿಂಗ್ ನಡೀತಾ ಇದೆ. ಆಕ್ಚುಲಿ ಇನ್ನು ಬೇಸ್ಡ್ ಆನ್ ದ ರೆಸ್ಪಾನ್ಸ್ ಲಿಸ್ಟಿಂಗ್ ಎಲ್ಲ ನಡೀತಾ ಇದೆ. ಆಸ್ ಆಫ್ ನಾವು 100 ಕನ್ಫರ್ಮ್ ಆಗಿದೆ. 2 ಇದೆ ಸರ್, 2 ಇದೆ. ಮಲ್ಟಿಪ್ಲೆಕ್ಸ್ ಇದೆ. ಆನ್ ಅವರೇಜ್ ಮಲ್ಟಿಪ್ಲೆಕ್ಸ್ ಒಂದು 30 to 40% ಬರುತ್ತೆ. ಸಿಂಗಲ್ ಸ್ಕ್ರೀನ್ 60% ಬರುತ್ತೆ ಅಂತ ಹೇಳ್ಬೇಕಂದ್ರೆ. ಕಂಟೆಂಟ್ ಇಸ್ ದ ಮೇನ್ ಥಿಂಗ್. ಕಂಟೆಂಟ್ ಅಲ್ಲಿ ನಮಗೆ 100% ಕಾನ್ಫಿಡೆನ್ಸ್ ಇದೆ. ಆಮೇಲೆ ಆಡಿಯನ್ಸ್ ಎಸ್ ವಿ ಆರ್ ಗೆಟಿಂಗ್ ಪ್ರಿಪೇರ್ಡ್ ವಿತ್ ದಟ್. ಕರಿಕಾಡ ಫೆಬ್ರವರಿ 6ನೇ ತಾರೀಕು ರಿಲೀಸ್ ಆಗ್ತಾ ಇದೆ. 3 ಭಾಷೆಗಳಲ್ಲಂತೂ ಕನ್ಫರ್ಮ್ ಆಗಿದೆ. 2 ಭಾಷೆಗಳಲ್ಲಿ 6ನೇ ತಾರೀಕು ಅಥವಾ 1 ವಾರ ನಂತರ ಅಂತ ಗೊತ್ತಾಗುತ್ತೆ ಅಂತ ತಿಳಿಸಿದ್ದೀರಾ. ಸಿನಿಮಾದ ಒಂದು ದೊಡ್ಡ ಶಕ್ತಿಯಾಗಿರೋದು ಸಂಗೀತ. ಶಶಾಂಕ್ ಶೇಷಗಿರಿ ಅವರು ಮತ್ತೆ ಅತಿಶಯ್ ಜೈನ್ ಅವರು ಅಂತ ಹೇಳಿದ್ರೆ ಇದು ಅತಿಶಯೋಕ್ತಿ ಅಲ್ಲ ಅನ್ನೋದಿರ ನಮ್ಗೆ ಅನ್ನಿಸ್ತು. ಸೊ ಕೆಲವೊಂದು ರೈಟ್ಸ್ಗಳು ಆಲ್ರೆಡಿ ಪೈಪ್ಲಲ್ಲಿ ಇದೆ, ಅಗ್ರಿಮೆಂಟ್ ಸ್ಟೇಜ್ ಇದೆ. ಒಂದು ಗ್ರೂಪ್ ಫೋಟೋ ತಗೊಳ್ಳೋಣ. ಚಿತ್ರತಂಡ ವೇದಿಕೆ ಮೇಲೆ ಬರಬೇಕು ಅಂತ ರಿಕ್ವೆಸ್ಟ್ ರಿಕ್ವೆಸ್ಟ್. ರಶ್ಮಿ is here. Rashmi, you will put few words. ಎಸ್ ಖಂಡಿತ ಸರ್. ರಶ್ಮಿ ಅವರು ಕರಿಕಾಡ ಸಿನಿಮಾದಲ್ಲಿ ಒಂದು ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಹೇಳಿ ರಶ್ಮಿ ಅವರೇ, ಕರಿಕಾಡ ಹೇಗೆ ಬಂದಿದೆ? ಎಲ್ರಿಗೂ ನಮಸ್ಕಾರ. ಕರಿಕಾಡ ಟ್ರೈಲರ್ ಎಲ್ಲರೂ ಹೇಳಿದಂಗೆ ನಾನು ಫಸ್ಟ್ ಟೈಮ್ ಇವತ್ತು ನೋಡಿರೋದು. ತುಂಬ ಚೆನ್ನಾಗಿ ಬಂದಿದೆ. ಟೀಮ್ ನಟರಾಜ ಆ್ಯಂಡ್ ಟೀಮ್ ತುಂಬ ಎಫರ್ಟ್ಸ್ ಹಾಕಿ ಇಷ್ಟಪಟ್ಟು ಮಾಡಿದ್ದಾರೆ. ಯಾರೋ ಕ್ವೆಶನ್ ಕೇಳಿದ್ರು ವಿಜಯ್ ಸರ್ ಯಾಕೆ ಟ್ರೈಲರಲ್ಲಿಲ್ಲ ಅಂತ. ಇಡೀ ಟ್ರೈಲರ್ ಮೂವಿಲಿ ಸಸ್ಪೆನ್ಸ್ ಮೇಂಟೈನ್ ಮಾಡಿದ್ದಾರೆ. ಅವ್ರು ಟ್ರೈಲರಲ್ಲಿ ಯಾಕೆ ಇಲ್ಲ ಅನ್ನೋದೇ ಅದೊಂದು ಸಸ್ಪೆನ್ಸ್. ನೀವು ಮೂವಿ ಥಿಯೇಟರ್ಗೆ ಹೋಗಿ ನೋಡಿದ್ರೇ ಗೊತ್ತಾಗುತ್ತೆ. ಸೊ ತುಂಬ ಚೆನ್ನಾಗಿ. ಓಕೆ, ಜಾಸ್ತಿ ರಿವೀಲ್ ಮಾಡಬಾರ್ದು. ಸೊ ಇಷ್ಟಕ್ಕೆ ಮುಗಿಸ್ತೀವಿ. ಕನ್ನಡ ಮೂವೀಸ್ನ ಥಿಯೇಟ್ರಲ್ಲಿ ನೋಡಿ ಎಂಜಾಯ್ ಮಾಡಿ. ಆಮೇಲೆ ಕನ್ನಡ ಆರ್ಟಿಸ್ಟ್ನ ಸಪೋರ್ಟ್ ಮಾಡಿ.
ಥ್ಯಾಂಕ್ ಯು. ರಶ್ಮಿ ಅವರೇ, ಏನು ಹೇಳ್ದೆ ಎಲ್ಲ ಹೇಳ್ಬಿಡ್ತೀರಾ ಅಂತ ಭಯ ನಮ್ಮ ವೆಂಕಟೇಶ್ ಅವ್ರ ಮುಖದಲ್ಲಿ ಕಾಣಿಸ್ತಾ ಇತ್ತು. ಥ್ಯಾಂಕ್ ಯು. ಇಲ್ಲೇ ಇರಿ, ವೇದಿಕೆ ಮೇಲೆ ಎಲ್ಲರೂ ಜೊತೆ ಮಾಡ್ಕೊಳ್ಳೋಣ. ಅದು ನವೀನ